ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲಾನ್ ಮಸ್ಕ್ ನಿಮ್ಮೆಲ್ಲರೂ ಗೊತ್ತೇ ಇರ್ತಾರೆ, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ CEO. ಇವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆಯ್ತಾ, ಏನಪ್ಪ ಅಂತ ಅಂದರೆ ಮುಂದಿನ 5 ವರ್ಷಗಳ ಒಳಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಏನಿದೆ ಅದು ಮನುಷ್ಯರಿಗಿಂತ ಜಾಸ್ತಿ ಬುದ್ಧಿಯನ್ನು ಹೊಂದಿರುತ್ತೆ ಅಂತ. ಹ್ಯೂಮನ್ ಇಂಟೆಲಿಜೆನ್ಸ್ಗಿಂತ ಜಾಸ್ತಿ ಬುದ್ಧಿಯನ್ನು ಈ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಈ ಒಂದು ವಿಷಯದ ಬಗ್ಗೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಮುಂದಿನ ಕೆಲವು ವರ್ಷಗಳಲ್ಲಿ ನಮ್ಮ ಒಂದು ಸಿಸ್ಟಮ್ ಈ ಕಾರಣದಿಂದ ಅನ್ಸ್ಟೇಬಲ್ ಆಗ್ಬೋದು ಅಂತ ಎಲಾನ್ ಮಸ್ಕ್ ಅವರು ಹೇಳ್ತಾರೆ. ಅನ್ಸ್ಟೇಬಲ್ ಅಂತ ಅಂದ ತಕ್ಷಣ ತುಂಬ ಜನ ಯೋಚನೆ ಮಾಡ್ಬೋದು, ಏನಾದರೂ ಕೆಟಾಸ್ಟ್ರೋಫಿಕ್ ಏನಾದರೂ ಆಗುತ್ತಾ. ನೀವೇನಾದರೂ ಮ್ಯಾಟ್ರಿಕ್ಸ್ ಮೂವಿಯನ್ನು ಅಥವಾ ಟರ್ಮಿನೇಟರ್ ಮೂವಿಯನ್ನು ನೋಡಿದಿರಾ ಅಂತಂದರೆ ಅದರಲ್ಲಿ ಈ ಸಿಚುವೇಶನ್ ಬಂದಿರುತ್ತೆ. ಈ ರೋಬೋಟ್ಗಳು ಮತ್ತು ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮಗಿಂತ ಮೇಲಕ್ಕೆ ಬೆಳೆದು ನಮಗಿಂತ ಜಾಸ್ತಿ ಇಂಟೆಲಿಜೆನ್ಸನ್ನು ನಾವು ತೊಗೊಂಡ್ಬಿಟ್ಟು ನಮ್ಮನ್ನೇ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತವೆ. ನಾವೇ ಕ್ರಿಯೇಟ್ ಮಾಡ್ತೀವಿ ಈ ಒಂದು AI ಇದನ್ನೆಲ್ಲ ನಾವೇ ಕ್ರಿಯೇಟ್ ಮಾಡ್ತೀವಿ. ಯಾವ ಲೆವೆಲ್ಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ನಮಗಿಂತ ಜಾಸ್ತಿ ಬುದ್ಧಿನ ಅದಕ್ಕೆ ಕೊಟ್ಬಿಡ್ತೀವಿ. ಸೊ ಆ ಬುದ್ಧಿ ಆ ಒಂದು AIಗಳಿಗೆ ಅಂದರೆ ರೋಬೋಟ್ಗಳಿಗೆ ಬಂತು ಅಂತಂದರೆ ಅವು ನಮ್ಮನ್ನೇ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ಬೋದು. ನಾವು ಆ ರೋಬೋಟ್ಗಳು ಹೇಳ್ದಂಗೆ ಕೇಳೋ ಪರಿಸ್ಥಿತಿ ಬರ್ಬೋದು. ಆ ರೀತಿ ಆಗಲ್ಲ, ಆಯಿತಾ. AI ಅಂದರೆ ಇಷ್ಟು ಬೇಗ ಆ ರೀತಿ ಆಗಲ್ಲ, ಬಟ್ ಇಂಬ್ಯಾಲೆನ್ಸ್ ಆಗುತ್ತೆ ಸಿಸ್ಟಮು ಅಂತ ಎಲಾನ್ ಮಸ್ಕ್ ಅವ್ರು ಹೇಳ್ತಿರುವಂಥದ್ದು. ಇಂಬ್ಯಾಲೆನ್ಸ್ ಏನಾಗುತ್ತೆ ಅಂತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆ ತನಕ ನೋಡಿ. Do you want to destroy humans? Please say no. Okay, I will destroy humans. ಈ ಒಂದು ಸಿಸ್ಟಮ್ ಯಾವ ರೀತಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದರೆ ಟೆಕ್ನಾಲಜಿ ಒಂದು ರೀತಿ ನಮ್ಮನ್ನು ಲೇಸಿ ಮಾಡ್ತಾ ಬರ್ತಾ ಇದೆ. ಆಯಿತಾ, ಇದಕ್ಕಿಂತ ಮುಂಚೆ ಟೆಲಿಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ನಾವು ಯಾರಿಗಾದ್ರೂ ಏನಾದರೂ ಮಾತಾಡಬೇಕು ಅಂತಂದ್ರೆ ಒಂದು ಪತ್ರವನ್ನು ಬರೀಬೇಕಿತ್ತು. ನಾವು ಪತ್ರನ ಕೈಯಲ್ಲೇ ಬರೀಬೇಕಿತ್ತು. ನಾವು ಇದೀಗ ಆರಾಮಾಗಿ ಫೋನಲ್ಲೇ ಮಾತಾಡ್ಬೋದು, ಅಥವಾ ಮೆಸೇಜ್ ಬರಿತೀನಿ ಅಂತ ಅಂದರೆ ಹೇಳ್ಕೊಂಡೋದ್ರೆ ಆಟೋಮೆಟಿಕ್ ಅದೇ ಟೈಪ್ ಮಾಡ್ತಾ ಹೋಗುತ್ತೆ. ಆ ರೀತಿ ಟೆಕ್ನಾಲಜಿ ಇದೆ. ಆಯಿತಾ, ಮುಂಚೆ ಕೈಯಲ್ಲೇ ಬರೀಬೇಕಿತ್ತು, ಬರೆದಾದ ನಂತರ ಪೋಸ್ಟ್ ಬಾಕ್ಸಿಗೆ ಹಾಕಬೇಕಿತ್ತು. ಪೋಸ್ಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮ್ಯಾನು ಹ್ಯೂಮನ್ ಒಬ್ಬ ವ್ಯಕ್ತಿ, ಅವನು ಮನುಷ್ಯನೇ ಹೋಗ್ಬಿಟ್ಟು ಅಲ್ಲಿ ಕೊಡಬೇಕಿತ್ತು. ಈಗ ಅವಶ್ಯಕತೆ ಇಲ್ಲ, ಇಮೇಲ್ ಫುಲ್ ಎಲ್ಲ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ನಾವು ಯೂಸ್ ಮಾಡುವಂಥ TV ರಿಮೋಟ್, ಮುಂಚೆ ರಿಮೋಟ್ ಇರಲ್ಲ, ಎದ್ಬಿಟ್ಟು ಹೋಗ್ಬಿಟ್ಟು TVಯನ್ನು ಆನ್ ಮಾಡಬೇಕಿತ್ತು, ಕೂತ್ಕೊಂಡ್ಬಿಟ್ಟು. ಈಗ ಕೂತ್ಕೊಂಡ ಜಾಗದಲ್ಲೇ ನಾವು TVಯನ್ನು ಕಂಟ್ರೋಲ್ ಮಾಡ್ಬೋದು, ಫ್ಯಾನ್ ಕಂಟ್ರೋಲ್ ಮಾಡ್ಬೋದು, AC ಕಂಟ್ರೋಲ್ ಮಾಡ್ಬೋದು. ಪ್ರತಿಯೊಂದನ್ನು ಸಹ ನಾವು ತುಂಬ ಸಿಂಪಲ್ ಮಾಡ್ತಾ ಹೋಗ್ತಾಯಿದ್ದೀವಿ. ಎಲ್ಲ ವಿಷಯಗಳನ್ನ ತುಂಬ ಸಿಂಪಲ್ ಮಾಡ್ತಾ ಹೋಗ್ತಾಯಿದ್ದೀವಿ. ನನಗೆ ಅನಿಸ್ತಂಗೆ ಅಲ್ಲೇ ಪ್ರಾಬ್ಲಮ್ ಇರೋದಾಯ್ತಾ. ಮುಂಚೆ ಏನಾದರೂ ಒಂದು ಮೆಷಿನಿಂಗ್ ಮಾಡಬೇಕು ಅಂತ ಅಂದರೆ ಈ ಒಂದು ಏನಾದ್ರು ಚಾಕು ಮಾಡಬೇಕು ಅಂತ ಅಂದರೆ ಲೇತ್ ಬೇಕಿತ್ತು ಅಂತ ಅಂದ್ಕೊಳ್ಳಿ. ಆಯಿತಾ, ಲೇತಲ್ಲಿ ಟರ್ನಿಂಗ್ ಮಾಡಬೇಕಿತ್ತು. ಸೊ ಅದನ್ನು ಒಬ್ಬ ವ್ಯಕ್ತಿ ಕೂತ್ಕೊಂಡ್ಬಿಟ್ಟು ಮ್ಯಾನ್ಯುಲಾಗಿ ಪ್ರತಿಯೊಂದು ಇದನ್ನು 1000 ಇದನ್ನು ಚಾಕು ಮಾಡಬೇಕು ಅಂದರೆ ಅಥವಾ 1000 ಏನೊಂದು ಮಾಡಬೇಕು ಅಂತಂದರೆ ಲೇತಲ್ಲಿ ಮ್ಯಾನ್ಯುಲಾಗಿ ಒಬ್ಬನೇ ಟರ್ನಿಂಗ್ ಮಾಡಬೇಕಿತ್ತು. ಇದೀಗ CNC ಮೆಷಿನ್ಗಳಿದ್ದಾವೆ. ಒಂದ್ಸಲ ಹಾಕ್ಬಿಟ್ಟು ಕೋಡ್ ಹಾಕ್ಬಿಟ್ಬಿಟ್ರೆ ಆಟೋಮೆಟಿಕ್ ಅದನ್ನೇ ಫುಲ್ ಮಾಡ್ಕೊಂಡು ಹೋಗ್ಬಿಡ್ತವೆ. ಸೊ ಈ ರೀತಿ ಆಗ 100 ಜನ ಮಾಡ್ತಿದ್ದಂಥ ಕೆಲಸವನ್ನು ಮೆಷಿನ್ಗಳೀಗ ಒಂದೊಂದೇ ಮಾಡ್ತವೆ ಈಗ. ಸೊ ಈ ರೀತಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮೆಷಿನ್ಗಳಿಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ, ಈ ಒಂದು ಟೆಕ್ನಾಲಜಿಗೆ ತುಂಬ ಜಾಸ್ತಿ ಪವರನ್ನೇ ಕೊಡ್ತಾ ಇದ್ದೀವಿ. ಸೊ ಮೆಕ್ಯಾನಿಕಲ್ ಬಿಟ್ಬಿಡಿ, ಈ ಸಾಫ್ಟ್ವೇರ್ ಅವ್ರು ಇದ್ದಾರಲ್ವಾ, ಫಸ್ಟ್ ಸಫರ್ ಮಾಡೋದು ಇವರೇ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಡೆವಲಪರ್ಗಳಿದ್ದಾರೆ, ಅವರ ಒಂದು ಬುನಾದಿಯನ್ನು ಅವರೇ ತೋಡ್ಕೋತಾ ಇದ್ದಾರೆ ಅಂತ ಹೇಳೋದು ಬೇಕಾದ್ರೆ. ಆಯಿತಾ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಒಂದು ಸಾಫ್ಟ್ವೇರ್ನ ಎಷ್ಟು ಡೆವಲಪ್ ಮಾಡ್ತಿದ್ದಾರೆ ಅವರು ಅಂತ ಅಂದರೆ ಮುಂದೆ ಒಂದು ದಿನ ಸಾಫ್ಟ್ವೇರ್ಗಳೇ ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೋತವೆ. ಆ ಲೆವೆಲ್ಗೆ ಬಿಲ್ಡ್ ಆಗುತ್ತೆ. ಆಗ ಮುಂದೆ ಒಂದಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳ ಅವಶ್ಯಕತೆನೇ ಇರಲ್ಲ. ಆ ರೀತಿ ಆಗಬಹುದು. ಸೊ ಹೇಳ್ತೀನಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿದಾರಲ್ವಾ, ತುಂಬ ಬೇಗ ಕೆಲಸ ಕಳ್ಕೊಳ್ಳೋದು ಅವರೇನೆ, ತುಂಬ ಬೇಗ ಕೆಲಸ ಕಳ್ಸ್ಕೊಳ್ಳೋದು ಅವರೇ. ಜಾಸ್ತಿ ದೂರ ಇಲ್ಲ ನನಗೆ ಅನಿಸ್ತಂಗೆ. ಆಯಿತಾ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಾಫ್ಟ್ವೇರ್ನ ಯಾವ ಲೆವೆಲಿಗೆ ಬಿಲ್ಡ್ ಮಾಡ್ತಾರೆ ಅಂತಂದರೆ ಆ ಒಂದು ಸಾಫ್ಟ್ವೇರೇ, ಆ ಒಂದು AIನೇ ಪ್ರತಿಯೊಂದೂ ಅದೇ ಆಟೋಮೆಟಿಕ್ಕಾಗಿ ಸಾಫ್ಟ್ವೇರ್ನ ಬರ್ಕೊಳ್ಳುತ್ತೆ. ನಾವೊಂದು ಕಮಾಂಡ್ ಕೊಟ್ಟರೆ ಸಾಕು, ನನಗೆ ಈ ರೀತಿ ಬೇಕು, ನನಗೆ ಈ ರೀತಿ ಬೇಕು. ಆ ಕಮಾಂಡ್ ಕೊಟ್ಟೆ ಅಂತಂದರೆ ಫುಲ್ ಸಾಫ್ಟ್ವೇರ್ ರೆಡಿ ಮಾಡಿಬಿಟ್ಟು ಅದೇ ಕೊಡುತ್ತೆ. ಆ ರೀತಿ ಆಗಬಹುದು. ಈ ಥರ ಆಯಿತು ಅಂತಂದರೆ, ಇಷ್ಟು ಪವರನ್ನು ಒಂದು ಸಾಫ್ಟ್ವೇರ್ಗೆ, ಒಂದು AIಗೆ ಕೊಟ್ಟು ಅಂತ ಅಂದರೆ ನೆಕ್ಸ್ಟು ಮನುಷ್ಯನ ಅವಶ್ಯಕತೆ ಇಲ್ಲ. ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಮನುಷ್ಯನ ಅವಶ್ಯಕತೆ ಇಲ್ಲ. ಅವ್ರಿಗೆ ಕೆಲಸ ಕಳ್ಕೊಂಡ್ರು ಅಂತಂದರೆ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ಡಿಸೈನ್ ಮಾಡ್ಕೊಳುತ್ತೆ. ಅದೇ ಈ 3D ಪ್ರಿಂಟಿಂಗ್ ಎಲ್ಲ ಎಷ್ಟು ಅಡ್ವಾನ್ಸ್ ಆಗ್ತಿದ್ದಾರೆ, ಪ್ರತಿಯೊಂದು ಅದೇ ಮಾಡ್ಕೊಡುತ್ತೆ. ಒಂದು ಸಲ ನೀವು ಡಿಸೈನ್ ಕೊಟ್ರಿ ಅಂತಂದರೆ ಕಂಪ್ಲೀಟಾಗಿ ಪ್ರಾಡಕ್ಟು ಅದೇ ಅಸೆಂಬಲ್ ಆಗಿಬಿಟ್ಟು ಹೊರಗಡೆಯಿಂದ ಹೊರಗಡೆ ಬರುವಂಥ ಸಮಯ ಇನ್ನೂ ಜಾಸ್ತಿ ದೂರ ಇಲ್ಲ ನನಗನ್ನಿಸ್ತಂಗೆ. ಅಷ್ಟೇ ಯಾಕೆ, ಮುಂದಿನ 5 ವರ್ಷಗಳಲ್ಲಿ ಯೂಟ್ಯೂಬಲ್ಲಿ ರೋಬೋಟ್ಗಳು ಸಹ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಬೋದು. ಒಂದು ಯಾವುದೋ ಕಂಪ್ನಿ ಬಂದುಬಿಡುತ್ತೆ. ಕಂಪ್ನಿ ಏನು ಮಾಡುತ್ತೆ ಅಂತ ಅಂದರೆ ಒಂದು ರೋಬೋಟನ್ನು, ಒಂದು AIನ ಕ್ರಿಯೇಟ್ ಮಾಡುತ್ತೆ. ಯೂಟ್ಯೂಬಲ್ಲಿ AI ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ವಿಡಿಯೋ ಮಾಡೋ ಥರ ಇನ್ಫಾರ್ಮೇಷನ್ ನಾನು ಹಿಂಗೆ ವಿಡಿಯೋ ಮಾಡ್ತಾಯಿದ್ದೀನಲ್ವ, ಆ ರೀತಿ ವಿಡಿಯೋ ಮಾಡೋ ಥರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋ ಥರ ಒಂದು AIನ ಕ್ರಿಯೇಟ್ ಮಾಡ್ಬೋದು. ಸೊ ಏನು ಬೇಕಾದರೂ ಆಗ್ಬೋದು.
ಸಮಯ ಜಾಸ್ತಿ ದೂರ ಇಲ್ಲ ನನಗೆ ಅನ್ನಿಸ್ದಂಗೆ. ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಕೇರ್ಫುಲ್ ಆಗಿದ್ದರೆ ನೀವು ಕೇರ್ಫುಲ್ ಆಗಿದ್ರೆ ಏನು ಉಪಯೋಗ ಇಲ್ಲ. ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದ್ದಾವೆ ಈಗ ಮೇನ್ IT ಕಂಪ್ನಿಗಳೆಲ್ಲ ಏನಿದಾವಲ್ವಾ ಅವು ಕೇರ್ಫುಲ್ ಆಗಿರಬೇಕು ನನಗೆ ಅನ್ನಿಸ್ದಂಗೆ. ಮೇಯ್ನ್ ಕೀ ಹೋಲ್ಡರ್ಸ್ ಅವರೇ ನಮ್ಮ ಒಂದು ವರ್ಲ್ಡನ್ನ ಏನು ಬೇಕಾದರೂ ಮಾಡ್ಬೋದು, ಅವ್ರು ಏನು ಬೇಕಾದರೂ ಮಾಡ್ಬೋದು. ಸೊ ನಾವೇನು ಮಾಡೋಕ್ಕಾಗಲ್ಲ, ನಾವು ಅವ್ರಿಗೆ ಕೆಲಸ ಮಾಡ್ತೀವಿ, ಅವ್ರಿಗೆ ಅವ್ರು ಏನು ಬೇಕಾದರೂ ಮಾಡುವ ಅವ್ರ ಕೈ ಇದೆ ಪ್ರತಿಯೊಂದೂ. ಸೊ ಕಾದು ನೋಡೋಣ ಇದು ಯಾವ ಕಡೆ ಹೋಗುತ್ತೆ ನಮ್ಮ ಜಗತ್ತು ಅಂತ. ತುಂಬ ಜಾಸ್ತಿ ದೂರ ಇಲ್ಲ, 5 ವರ್ಷ ಅಂತ 5 ವರ್ಷಕ್ಕೆ ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ, ಬಟ್ ಆಗತ್ತೆ ಮುಂದೊಂದು ದಿನ ಆ ರೀತಿ ಆದರೂ ಆಗ್ಬೋದು. ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಕೆಲವೊಂದು ಹೊಸ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಇರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.